ಆಗ ನಾನು ವಜ್ರ ಹೊಡೆಯುವುದಕ್ಕೆ ಭಾಷೆಯಾಗಿ ಮೋಸ ಹೋಗಿದ್ದಾನಮ್ಮ. ನೀಲವತಿ ತಿಳಿದರ ಸಂಗತಿ. ಹೇ ಮುನಿರಾಯ, ಎಲ್ಲಿ ಹೋದಲ್ಲಿ ನಿನಗೆ ಈಶನ ಕರ್ಣ ಇರಲಿ. ಏ ಸ್ವಾಮಿ, ಈ ರಕ್ಕಸರ ಮಂದಿರದಿಂದ ನಮ್ಮನ್ನು ಪಾರು ಮಾಡಯ್ಯ ಮುನಿರಾಯ, ಮುಗಿವನ ಕೈಯ. ಬೇಡ ಬೇಡ ತಾಯಿ, ಇದೇ ಮಾರ್ಗವಾಗಿ ಯಾವನೊಬ್ಬ ರಕ್ಕಸ ಬರುತ್ತಿರುವನು. ಅವನಿಗೆ ನಾನೊಂದು ಕೇಳುವೆನು. ಅದು ಏನೆಂದರೆ, ಅವನು ಬಂದ ಕೂಡಲೇ ಈಗೋ ಇನ್ನ ಕೈ ಕಟ್ಟಿರು ಎಂದು ಕೇಳುವೆನು. ಆಗ ನಾನು ಈ ಯಾವನೋ ಕುಲಗೇಡಿಯಾದನು ಈ ಸುಂದರಿಯನ್ನು ವಿವಾಹ ಮಾಡಿಕೋ ಎಂದ. ಆಗ ಆ ಕುಲಗೇಡಿಯಾದನು ಎನ್ನ ಕೈ ಕಟ್ಟುವುದನೆಂದು ಹೇಳುವೆನು. ನೀಲವತಿ ತಿಳಿದರ ಸಂಗತಿ. ಕಟ್ಟಿರುವರು ನೀನು ಏನ್ ತಪ್ಪು ಮಾಡಿರುವೆ? ಎನ್ನ ಮುಂದೆ ಚಂದಾಗಿ ಒಂದು ಉಳಿಯದ ದಿವಸ ಎನ್ನ ಬಂಧನವನ್ನು ಯಾರಿಗೆ ಗುಡ್ಡ ರಕ್ಕಸ, ನಾನು ಏನು ಹೇಳಲಿ? ಎನ್ನ ಬಂಧನವನ್ನು ಯಾವನೊಬ್ಬ ರಕ್ಕಸನು ಬಂದು ಸುಂದರಿಯನ್ನು ವಿವಾಹ ಮಾಡಿಕೊ ಎಂದ. ಆಗ ನಾನು ಇವಳು ಚಿಕ್ಕಳು, ನಾನು ಮುಪ್ಪಿನ ವೃದ್ಧೆ ಎಂದ. ಆಗ ಕುಲಗೇರಿಯಾದವನು ಎಲ್ಲ ಕೈ ಕಟ್ಟಿ ಹೋದನಯ್ಯ ದಾನವರಾಯ. ಈಗ ನೀನು ಈ ಸುಂದರಿಯನ್ನು ವಿವಾಹವಾಗುವುದಿಲ್ಲ. ಚಂದದಿ ಬೇಡ, ಎನ್ನ ಕೈಗಳನ್ನು ಕಟ್ಟು ಈ ಸುಂದರಿಯನ್ನು ನಾನೇ ಲಗ್ನವಾಗುವೆನು. ಹೇಳಯ್ಯ ಮುನಿವರನ. ಆಹೋ ದಾನವ, ನಾನು ಮೊದಲು ಕಣ್ಣು ಕಟ್ಟುವೆನು, ನಂತರ ಕೈ ಕಟ್ಟುವೆನು. ಅತಿ ಬೇಗದಿಂದ ಈ ಸುಂದರಿಯನ್ನು ನೀನೇ ವಿವಾಹ ಮಾಡಿಕೊ. ನನ್ನ ಬಂಧನವನ್ನು ಬಿಡಿಸು. ರಾಜಾರನ್ನು ಕೊಟ್ಟು ತೇಜ. ಹಾಗೆ ಆಗಲಿ. ಬೇಗನೆ ಎಲ್ಲ ಕೈ ಕಣ್ಣುಗಳನ್ನು ಕಟ್ಟುವಂತನಾಗಿ ಮುನಿರಾಯ. ವೀರಪ್ಪ ಅಲ್ಲಿಗೆ ಅವರು ನಾರಾಯಣ ಪಾತ್ರಕ್ಕೆ ಆರ್ಮಾಸಿ ಬೆಳ್ಳುಂಗುರ ಆಯರ್ ಮಾಡಿರ್ತಾರೆ. ಅಯ್ಯೋ ಶಿವಶಿವ, ಹೇಗೆ ಮಾಡಲಿ, ಎತ್ತ ಹೋಗಲಿ? ಶಿವಶಿವ, ಮುನಿವರನು ಬಂದು ಮೋಸದಿಂದ ಕೈ ಕಂಡು ಕಟ್ಟಿ ಎಲೈ ಪುಂಡ ಪರಕ್ರಮಿಯಾದ ಸಾರಥಿ ಎನ್ನ ತಾಪವನ್ನು ಹೋಗಲಾಡಿಸು. ಎನ್ನ ಕೈ ಕಣ್ಣುಗಳನ್ನು ಬಿಚ್ಚೆಯ ಸಾರಥಿ ವಿಶಾಲ ಎಲೈ ಸಾರಥಿ, ಎನ್ನ ಅಗ್ರಜನು ಬರುವ ವೇಳೆಯಾಗಿ ಇರಲಿ. ಸಾರಥಿ, ಈ ಮುನಿವರನ್ನು ಕಡಿಯದೆ ಬಿಡಲಾರೆ. ಮನುಷ್ಯ ಮೋಸವಾಯಿತು ಶಿವಶಿವ, ಹೇಗೆ ಮಾಡಲಿ? ಮಾದೇವ
ಎಂದ ಕೈ ಕಣ್ಣು ಕಟ್ಟಿ ಹೋದನ ಅಗ್ರಜ ಎಲ್ಲ ಮಲಗುತ್ಯ. ಹೇ ತಮ್ಮ, ಆಜ್ಞತೆಯಿಂದ ನಮ್ಮ ಮಂದಿರಕ್ಕೆ ಹೋಗೋಣ ನಡಿ ಈಗ. ಪ್ರಚಂಡ ಜಯ ಜಯಕಾರ. ಶೋಭಾಮಿನಿ ದೇವರಿಗೆ ರಥವನ್ನು ಬಹು ಸೂಟಿನಿಂದ ಬಿಡುವಂತ ನಾವು ಸಾರಥಿ ಶಾಲ ಆಹೋ ಅಮ್ಮ ತಾಯಿ ಶೋಭಾಮಿನಿ ದೇವಿಯ ಕೇಳು, ನಿಮ್ಮ ಮಕ್ಕಳನ್ನು ಹಾಗೂ ಸೊಸೆರನ್ನು ಕರೆದುಕೊಂಡು ಬಂದಿರುವನು. ನೋಡು ನೋಡು, ಏನಿಗೆ ಮಾತನಾಡಿದ ಪ್ರಕಾರ ವಜ್ರ ಹೊಡೆಯುವರನ್ನು ಕೊಡು ತಾಯಿ ಪುಣ್ಯಮಹಾದೇವಿ. ಮಕ್ಕಳೇ, ಅಮ್ಮ ಕೇಳಿ, ಕಾರಣವೇನು ತಾಳಿರಿ. ಹೋ ತಾಯಿ, ನಾ ಏನು ಹೇಳಲಿ? ನಿನ್ನ ಮಾತು ಕೇಳದೆ ಅಹಂಕಾರದಿಂದ ಹೋಗಿ ಆ ರಕ್ತದ ಸೆರೆಯೊಳಗೂ ಸಿಕ್ಕು. ಓ ಕಷ್ಟಪಟ್ಟವಮ್ಮ ತಾಯಿ, ಸೌಖ್ಯಪುರ ತಾಯಿ. ಅದೇ ಅಜ್ಜಮ್ಮ, ನಿಮ್ಮ ಪುತ್ರನು ನಿನ್ನ ಮಾತು ಕೇಳದೆ ಅಹಂಕಾರದಿಂದ ಹೋಗಿ ಆ ರಕ್ಕಸರ ಕೈಯಲ್ಲಿಟ್ಟು ನಮ್ಮನ್ನ ಬಿಟ್ಟು ಕಷ್ಟಕ್ಕೆ ಗುರಿ ಮಾಡಿದನಮ್ಮ ಅಚ್ಚಮ್ಮ. ಹೋ ಜರಣಿ, ನಿನ್ನ ಆಜ್ಞೆಯನ್ನು ಮೀರಿ ಈ ಅಗ್ರಜನು ಪಡಬಾರದ ಕಷ್ಟವನ್ನು ಪಟ್ಟು ನಮ್ಮನ್ನು ಅಡವಿ ಪಾಲು ಮಾಡಿದ ನಮ್ಮ ಜನನೇ ತಿಳಿಯುವ ಸೂಚನೆ. ಹೇ ಅಚ್ಚಮ್ಮ, ಈ ನಿನ್ನ ಮಗನು ನಿನ್ನ ಆಜ್ಞೆಯನ್ನು ಮೀರಿ ಕಷ್ಟಕ್ಕೆ ಗುರಿ ಮಾಡಿದನು. ಆ ಮುನಿವರನು ಆ ರಕ್ಕಸರಿಗೆ ಮೋಸ ಮಾಡಿ ವಾಸಿದಿಂದ ನಮ್ಮನ್ನು ಕರೆತಂದ ನಮ್ಮ ಅಜ್ಜಮ್ಮ. ಅಮ್ಮ ಶೋಭಾಮಿನಿ ದೇವಿಯ ಕೇಳು, ನಿಮ್ಮ ಮಕ್ಕಳನ್ನು ಹಾಗೂ ಸೊಸೆರನ್ನು ಕರೆದುಕೊಂಡು ಬರಬೇಕಾದರೆ ಆ ದುಷ್ಟ ರಕ್ಕಸರ ಕೈಸರಿಂದ ಕೊಡಬಾರದ ಕಷ್ಟ ಪಟ್ಟು ಆದ ಕಾರಣ ನನಗೆ ತೀವ್ರದಿಂದ ವಜ್ರ ಒಡವೆಯನ್ನು ಕೊಟ್ಟು ಕಳಿಸಮ್ಮ ತಾಯಿ ಪುಣ್ಯಮಹಾದೇವಿ. ಅಲ್ಲ ಈ ಸಾರಥಿ ನೇತಕ್ಕೆ ತಡ. ಆ ದುಷ್ಟ ದೇವಸುರನು ಎನ್ನ ಮಾನಪಮಾನ ಮಾಡಿದನು. ಎಲ್ಲ ಆದ ಕಾರಣ ಅವನಿಗೆ ಕಷ್ಟ ಕೊಡುವವರೆಗೂ ಎನ್ನ ಮನಸ್ಸು ಸಮಾಧಾನವಾಗಲು. ಆದ ಕಾರಣ ಆ ದುಷ್ಟ ಧೀರಸುರನು ಇರುವ ಸ್ಥಳಕ್ಕೆ ರಥವನ್ನು ಬಹು ಸೂಟಿಲಿಂದ ಬಿಡುವಂತ ನಾನು ಸಾರಥಿ ಶಾಲ ತಾಯಿ, ನಿನ್ನ ಮಾತು ಕೇಳದೆ ಅಹಂಕಾರದಿಂದ ಹೋಗಿ ಆ ದುಳ ರಕ್ಕಸರ ಕೈಯಲ್ಲಿ ಸಿಕ್ಕು ಕಷ್ಟಪಟ್ಟವಮ್ಮ.
ಆ ದುರುಳ ರಕ್ಕಸರನ್ನು ನಿನ್ನ ಕಣ್ಣು ಮುಂದನೆ ಕಡಿಸಿ ನೋಡದಿದ್ದರೆ ಈ ಧೀರತನ ಹುಟ್ಟಿ ಸ್ವಾರ್ಥಕ್ಕೆನೋ ತಾಯಿ ಸೌಖ್ಯಪ್ರದ ತಾಯಿ. ಹೋ ಜನನಿ, ನೀನೇನು ಚಿಂತೆ ಮಾಡಬೇಡ. ಆ ಕೂಳರನ್ನು ದಾಳಿ ಮಾಡದಿದ್ದರೆ ನಾನು ಹುಟ್ಟಿ ಸಾರ್ಥಕವೇನು? ಮಾತೇ ಬಿಡು ನಿನ್ನ ಚಿಂತೆ. ಅವು ಅಚ್ಚಮ್ಮ, ಇವತ್ತಿಗೆ 15 ದಿವಸವಾಯಿತು. ಮೈಗೆ ನೀರಿಲ್ಲ, ತಿನ್ನಲಿಕ್ಕೆ ಊಟವಿಲ್ಲ. ಬಹಳ ಕಷ್ಟದಲ್ಲಿದ್ದ ಕಾರಣ ಬಹಳ ಹಸಿವಿನಿಂದ ಬೆಳೆದಿದ್ದೇವಮ್ಮ ಅಚ್ಚಮ್ಮ. ಹೇ ಅಚ್ಚಮ್ಮ, ನಾವು ಬಂದು ಬಹಳ ಎಳೆವಾಯ್ತು.